ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ. ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ಮೈಸೂರು ನವೆಂಬರ್ 24. ಸರ್ವ ರಾಜಸ್ಥಾನಿ ಸಮಾಜದ ಪರವಾಗಿ ಬಿನ್ಮಾಲ್ ಶಾಸಕ ಡಾಕ್ಟರ್ ಸಮರ್ಜಿತ್ ಸಿಂಗ್ ಚಂಪಾವತ್ ಅವರನ್ನು ಮೈಸೂರಿನಲ್ಲಿ ಸ್ವಾಗತಿಸಲಾಯಿತು. ಈ ಸಂದರ್ಭದಲ್ಲಿ ಮಾಜಿ ಕಾರ್ಪೊರೇಟರ್ ಪ್ರಶಾಂತ್ ಗೌಡ, ಸುವಿಧಿನಾಥ್, ರಾಜೇಂದ್ರ ಸೂರಿ, ಜೈನ್ ಟ್ರಸ್ಟ್ ಅಧ್ಯಕ್ಷ ಶಾಂತಿಲಾಲ್ ಹರಣ್, ಸದಸ್ಯರಾದ ಪ್ರವೀಣ್ ಹರಣ್, ವಿಕ್ರಮ್ ಹರಣ್, ಹುಕುಮಾರಾಮ್ ಹಲವಾಯ್, ರಾಜಸ್ಥಾನ ವಿಷ್ಣು ಸೇವಾ ಟ್ರಸ್ಟ್ ಅಧ್ಯಕ್ಷ ಗಣೇಶ್ ಮಲ್ ಸುತಾರ್, ಯುವ ಮಂಡಲ ಅಧ್ಯಕ್ಷ ರತ್ನಾರಾಮ್ ಮಾಲಿ, ಮಹಾರಾಣಾ ಪ್ರತಾಪ್ ರಜಪೂತ್ ಸಮಾಜ ಟ್ರಸ್ಟ್ ಉಪಾಧ್ಯಕ್ಷ ಗಂಗಾ ಸಿಂಗ್ ಬಾಲಾವತ್, ಕರ್ಣಿ ಸೇನಾ ಅಧ್ಯಕ್ಷ ಕಿರ್ಪಾಲ್ ಸಿಂಗ್ ಮಹೇಚ, ರಾಜಸ್ಥಾನ ರಜಪೂತ ಸಮಾಜದ ಅಧ್ಯಕ್ಷ ಜಬರ್ ಸಿಂಗ್ ದಹಿಯಾ, ರಾಜ್ ಪುರೋಹಿತ್ ಸಮಾಜ್ ಟ್ರಸ್ಟ್ ಅಧ್ಯಕ್ಷ ಮೋಡಾರಾಮ್ ಪುರೋಹಿತ್, ಭೋಮಿಯಾ ರಜಪೂತ್ ಸಮಾಜದ ಅಧ್ಯಕ್ಷ ಮೋಹನ್ ಸಿಂಗ್ ರಾಠೋಡ್, ರೈಕಾ ರಬರಿ ದೇವಾಸಿ ಸಮಾಜ ಸೇವಾ ಸಂಘದ ಅಧ್ಯಕ್ಷ ವಾಕ್ತಾರಾಮ್ ಬಾವತ್ರ, ಜಾಟ್ ಸಮಾಜದ ಅಧ್ಯಕ್ಷ ಆನಂದರಾಮ್ ಲೂಕಾ, ಕ್ಷತ್ರಿಯ ಗಾಂಚಿ ಸಮಾಜದ ಅಧ್ಯಕ್ಷ ಮೋತಿರಾಮ್ ಗಾಂಚಿ ಮತ್ತು ಹೆಚ್ಚಿನ ಸಂಖ್ಯೆಯ ಸದಸ್ಯರು ಉಪಸ್ಥಿತರಿದ್ದರು. ವಿಜಯ್ ಸಿಂಗ್ ಚೌಹಾಣ್ ಬಾಗೋಡ ವಂದನಾರ್ಪಣೆ ಮಾಡಿದರು. ನೇಮಾರಾಮ್ ಪಟೇಲ್ ನಿರೂಪಣೆ ಮಾಡಿದರು. ರಾಜಸ್ಥಾನ್ ಜಾಲೋರ್ ಜಿಲ್ಲೆಯ ಬಿನ್ಮಾಲ್ ಕ್ಷೇತ್ರದ ಎಂಎಲ್ಎ ಆದ ಡಾಕ್ಟರ್ ಸಮರ್ಜಿತ್ ಸಿಂಗ್ ಅವರು ಇಂದು ಮೈಸೂರಿಗೆ ಆಗಮಿಸಿದ್ದಾರೆ. ಅದರಿಂದ ನಮ್ಮ ರಾಜಸ್ಥಾನ್ ವಿಷ್ಣು ಸೇವಾ ಸಮಿತಿಯಿಂದ ಸ್ವಾಗತ ಸಮಾರಂಭ ಅಭಿನಂದನೆ ಹಮ್ಮಿಕೊಂಡಿದ್ದೇವೆ. ಸ್ಥಳ ರಾಜಸ್ಥಾನ್ ವಿಷ್ಣು ಸೇವಾ ಟ್ರಸ್ಟ್ ಇಟ್ಕೆವುಡ್. ಕೃಪಾಲ್ ಸಿಂಗ್ ಮೇಚಾ ಎರಡನೇ ಸತಿ ಮೈಸೂರಿಗೆ ಆಗಮಿಸಿದ್ದಾರೆ. ಹಾಲಿ ಎಂಎಲ್ಎ ಡಾಕ್ಟರ್ ಸಮರ್ಜಿತ್ ಸಿಂಗ್. ನಮ್ಮ ರಾಜಸ್ಥಾನ್ ಬಿನ್ಮಾಲ್ ಕ್ಷೇತ್ರದ ಏನು ಸಮಸ್ಯೆಗಳಿದೆ ಅದರ ಬಗ್ಗೆ ಸ್ವಲ್ಪ ಚರ್ಚೆಯನ್ನು ಹಮ್ಮಿಕೊಂಡಿದ್ದೇವೆ. ಅದೆಲ್ಲ ನಮ್ಮ ಸಮಿತಿಯಿಂದ ಅವರಿಗೆ ಸಮಸ್ಯೆಯನ್ನು ಬಗೆಹರಿಸುತ್ತೇವೆ. ಇವತ್ತು ರಾಜಸ್ಥಾನದಿಂದ ಬಿನ್ಮಾಲ್ ಶಾಸಕರಾದಂತಹ ಸಮರ್ಜಿತ್ ಸಿಂಗ್ ಜಿಯವರು ಇವತ್ತು ಮೈಸೂರು ಬಂದಿದ್ದಾರೆ. ಭಾಳ ವಿಶೇಷ ಏನಂತ ಹೇಳಿದ್ರೆ ಅವರ ಕುಟುಂಬದಲ್ಲಿ ಸಾರ್ವಜನಿಕ ಕ್ಷೇತ್ರದಲ್ಲಿ ಬಹಳ ವರ್ಷಗಳಿಂದ ಅವರ ಮಾತೃಶ್ರೀಯವರು ಕೂಡ ಶಾಸಕರಾಗಿ ಆ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡಿದ್ದಾರೆ. ಮತ್ತು ಅವರು ಕೂಡ 3 ಬಾರಿ ಶಾಸಕರಾಗಿ ರಾಜಸ್ಥಾನ ಸರ್ಕಾರದಲ್ಲಿ ಪಶುಸಂಗೋಪನಾ ಸಚಿವರಾಗಿ ಬಹಳ ಉತ್ತಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಇವತ್ತು ನಮ್ಮ ರಾಜಸ್ಥಾನದ ಏನು ಬಂಧುಗಳು ಇವತ್ತು ಅವ್ರನ್ನ ಒಂದು ಖಾಸಗಿ ಕಾರ್ಯಕ್ರಮಕ್ಕೆ ಬಂದಂಥ ಸಂದರ್ಭದಲ್ಲಿ ಅವ್ರನ್ನ ಇಲ್ಲಿ ಆಹ್ವಾನಿಸಿದಾಗ ಇಲ್ಲಿ ಬಂದು ಎಲ್ಲರ ಜನ ಬಹಳ ಪ್ರೀತಿಯಿಂದ ಅವರ ಕಷ್ಟ ಸುಖಗಳನ್ನು ವಿಚಾರಿಸಿ ನಿಮ್ಗೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿರ್ಬೋದು ಅಥವಾ ಕೆಲಸಗಳಿರ್ಬೋದು ಹೇಳಿದ್ರೆ ನಾನು ರಾಜಸ್ಥಾನದಲ್ಲಿರ್ಬೋದು ಅಥವಾ ಇಲ್ಲಿ ನಮ್ಮ ಕರ್ನಾಟಕದಲ್ಲಿರ್ಬೋದು ನಾನು ಸಂಬಂಧಪಟ್ಟವ್ರ ಜೊತೆ ಮಾತಾಡಿ ನಿಮ್ಮ ಜೊತೆ ನಾನು ಇರ್ತೀನಿ ಅಂತ ಹೇಳ್ತಕ್ಕಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ರು. ಹಾಗಾಗಿ ಇವತ್ತು ಅವ್ರಿಗೆ ನಾವೆಲ್ಲರೂ ಕೂಡ ಇವತ್ತು ಸ್ವಾಗತವನ್ನು ಬಯಸಿ ಇಲ್ಲಿ ದೇವಸ್ಥಾನದೆಲ್ಲ ಕರ್ಕೊಂಡು ವಿಶೇಷವಾಗಿ ದರ್ಶನವನ್ನು ಮಾಡಿಸಿದ್ವಿ. ಇವತ್ತು ನಮಸ್ಕಾರ. आज तो मैं यहाँ मैसूर में एक पारिवारिक विवाह समारोह में शामिल होने के लिए आया और यहाँ के प्रवासी राजस्थानियों ने और एक्स कॉर्पोरेट जी ने, प्रशांत जी ने, सब ने मिलकर स्वागत किया. इसलिए मैं दिल से सभी का आभारी हूँ. और बाकी तो राजनीति की जगह चलती रहेगी और पर एक समाज में, प्रेम में, छत्तीस कौम में सब एक दूसरे के साथ रहें, खुशहाल रहें. और मेरी कामना है कि यहाँ जितने भी व्यापारी हैं अपना काम कर रहे हैं, यहाँ के माहौल में घुल मिल कर रहें और अच्छा व्यापार करें. ये मेरी आप सभी से, गणेश जी के मंदिर में खड़े हैं तो विनती है. और आप सब खुशहाल रहें, यही मैं कहना चाहता हूँ. धन्यवाद. प्रवासी लोगों के आवागमन के लिए रेल की सुविधाओं की अत्यंत आवश्यकता है. प्रवासियों के आवागमन की बहुत बड़ी समस्या है और कई सालों से चली आ रही है. मेरा भी पूरा सहयोग रहेगा कि हम रेल मंत्री अश्विनी वैष्णव जी को मिलकर जो साउथ के लिए ट्रेन्स की सुविधा हैं उनके लिए प्रयास करें और जल्द से जल्द नई ट्रेनें शुरू कराने का प्रयास करें. मैं आप सबका आभारी हूँ कि आप सभी ने, कल ही आपको पता चला था क्योंकि मैं विवाह समारोह में आया था और जल्दबाजी में मैंने ज़्यादा सोचा नहीं थी. और आप लोगों का प्रेम देख के मैं अभिभूत हूँ कि आप लोगों को जैसे ही पता चला आप लोगों ने संपर्क किया और कल रात से ही आप लोगों ने मिलने की शुरुआत की. दूसरी बार मैं मैसूर में आया हूँ और
पहली बार भी प्रवीण जी मिले थे और इस बार आप सब मिले, तो यहाँ से प्रेम भी मिला है। मैं इस प्रेम के लिए आपसे आभारी रहूंगा। और बाकी तो एक जनप्रतिनिधि होने के नाते, आपके वहां से इलेक्टेड राजस्थान के एमएलए होने के नाते, मैं न कोई सीमाएं बांधते हुए मैं आप सभी राजस्थान के लोगों से, चाहे जालोर हो, सिरोही हो, पाली हो, बाड़मेर हो, पूरे राजस्थान के कहीं के भी आपको रहते हैं, सभी से अनुरोध करूंगा कि मेरे लायक कोई भी कार्यक्रम हो, कभी भी एक बार मुझे बताएं, मुझे खुशी होगी कि मैं आप लोगों के काम आ सकूं। आप लोगों ने अभी नीचे इंटरव्यू के समय में बात हुई कि काफी लंबे समय से प्रवासियों की रेल की समस्याओं की बात चल रही है, अभी तक कोई ठोस उसका निस्तारण नहीं हुआ। मैं तो इतना ही कह सकता हूँ कि हम सब प्रयास करेंगे, पूरी कोशिश करेंगे आने वाले समय में ज़्यादा सुविधाएं बढ़े, ताकि आप लोगों का देश में, अपने घर में आने जाने के लिए साधनों की कमी ना रहे और ज़्यादा सुगम व्यवस्था हो सके। ಅವ್ರಿಗೆ ನಾನು ಕೇಳೋದು ಒಂದು 2-3 ದಿನ ನೀವು ಇಲ್ಲಿ ಇದ್ದೋಗಿ ತುಂಬಾ ಚೆನ್ನಾಗಿದೆ, ಚಾಮುಂಡಿ ಬೆಟ್ಟ ದರ್ಶನ ಎಲ್ಲ ಮಾಡ್ಕೊಂಡು ಹೋಗಿ ಅಂತ ಹೇಳಿದಾಗ ಇಲ್ಲ ನಾಳೆ ಬೆಳಿಗ್ಗೆ ಹೊರಡ್ಕೊಡ್ಬೇಕು ಅಂತ ಹೇಳಿದ್ರು. ಇವತ್ತು ಮದುವೆ ಕಾರ್ಯಕ್ರಮ ಬಂದಿದ್ದಾರೆ, ಆದರೂ ಕೂಡ ಇಷ್ಟೆಲ್ಲ ಸಮಯ ಕೊಟ್ಟು ನನ್ನ ಜೊತೆ ಇವತ್ತು ಅವರು ಇರೋದಕ್ಕೆ ತುಂಬಾ ಸಂತೋಷ ಅಂತ ಹೇಳ್ತಾ ಈ ಒಂದು ಮೈಸೂರಿಗೆ ಆಗಮಿಸಿದರೆ ಮತ್ತೊಮ್ಮೆ ನಾನು ಈ ದೇವಸ್ಥಾನದಲ್ಲಿ, ಗಣಪತಿ ದೇವಸ್ಥಾನದಲ್ಲಿ ತಾಯಿ ಚಾಮುಂಡೇಶ್ವರಿ ಹೇಳ್ಕೊತೀನಿ, ಮುಂದಿನ ದಿನಗಳಲ್ಲಿ ಅವರು ಮತ್ತೆ ಶಾಸಕರಾಗಿ ಆ ರಾಜ್ಯದಲ್ಲಿ ಸಚಿವರಾಗಿ ಇನ್ನೂ ಒಳ್ಳೊಳ್ಳೆ ಉದ್ಯೋಗ ಸಿಗಲಿ ಅಂತ ನಾವು ಮೈಸೂರಿನ ನಿವಾಸಿಗಳು ತಾಯಿ ಚಾಮುಂಡೇಶ್ವರಿ ಪರವಾಗಿ ಪ್ರಾರ್ಥನೆ ಮಾಡಬೇಕು. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ಶ್ರೀಗರಿ, ನಿಮ್ಮ ಮನದಾಳದ ಗರಿ.